ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಯಾವ ರೀತಿ ಫಿಶ್ ಕರಿ ಮಾಡೋದಂತ ನೋಡೋಣ. ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಕರಿ. ಈಗ ಮಸಾಲೆ ಹುರಿಲಿಕ್ಕೆ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸು, ಖಾರಕ್ಕೆ ಈ ರೌಂಡ್ ಮೆಣಸು ಬರುತ್ತಲ್ಲ ಈ ಮೆಣಸು, ಇದೆರಡು ಮೆಣಸನ್ನು ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. 2 ದೊಡ್ಡ ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನ್ ಮೆಂತೆ ಕಾಳು, ಅರ್ಧ ಸ್ಪೂನಷ್ಟು ಅರಶಿನ. ಇಷ್ಟು ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಇದನ್ನು ರುಬ್ಬಕ್ಕೆ ಹಾಕೋಕ್ಕೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ರುಬ್ಬಿರೋ ಮಸಾಲೆಯನ್ನು ಹಾಕೊಳ್ಳಿ. ಅರ್ಧ ತುಂಡು ಈರುಳ್ಳಿ, 8-10 ಹೆಸಳು ಬೆಳ್ಳುಳ್ಳಿ, ಸಣ್ಣ ಗಾತ್ರದಷ್ಟು ಹುಳಿ, ಹುಣಸೆ ಹಣ್ಣು, ಮೆಣಸಿನಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮೀನಿನ ರೆಸಿಪಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ. ಮೊದಲಿಗೆ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕರಿಬೇವು ಹಾಕಬೇಕು, 1 ಟೊಮ್ಯಾಟೊ, ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಿಷ್ಟು ಸಾಫ್ಟ್ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕಬೇಕು. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿ. ಇವಾಗ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಫಿಶ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ 2 ಹಸಿಮೆಣಸು, ಆಮೇಲೆ ಅರ್ಧ ಇಂಚಷ್ಟು ಶುಂಠಿ ಹಾಕಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮಸಾಲೆ ಕುದಿ ಬಂದಮೇಲೆ ಇವಾಗ ನಾವು ತೊಳೆದಿರೋ ಮೀನು ಹಾಕಬೇಕು. ಯಾವುದೇ ಮೀನು ಹಾಕ್ಬೋದು. ಇಲ್ಲಿ ನಾವು ಕೊಡ್ಡೈ ಮೀನು ಅಂತ ಹೇಳ್ತೀವಿ, ಅದು ಹಾಕ್ತಿದ್ದೇವೆ. ರುಚಿಯಾದ ಫಿಶ್ ಕರಿ ರೆಡಿ.